ಬಿಕಾಸ್ ನೀವು ಮುಂಚೆನೂ ಗೊತ್ತಿರ್ಬೋದು ಎಲ್ರಿಗೂ ಕನ್ನಡಿಗರಿಗೆ, ಯಾಕಂದರೆ ಸೀರಿಯಲ್ ಮೂಲಕ ಮನೆ ಮಾತಾಗಿರ್ತಿದ್ರಿ, ಆದರೆ ಪಾತ್ರದ ಮೂಲಕ ನೀವು ಮನೆ ಮಾತಾಗಿದ್ರಿ. ನಿಮ್ಮ ಪಾತ್ರದ ಹೆಸರು ಗೊತ್ತಿರ್ತಿತ್ತು, ಆದರೆ ಸ್ನೇಹಿತ್ ಯಾರು ಏನು ಅನ್ನೋದೇ, ಅವ್ರ ರಿಯಲ್ ನೇಮ್ ಸ್ನೇಹಿತು ಅನ್ನೋದೇ ಗೊತ್ತಿರ್ತಾ ಇರಲಿಲ್ಲ. ಆದರೆ ಬಿಗ್ ಬಾಸ್ ಅನ್ನೋದು ಅದನ್ನು ಪರಿಚಯ ಮಾಡಿಕೊಡ್ತು. ಸೊ ಅದಾದ ನಂತರ ಹೇಗಿದೆ ಈಗ ಲೈಫು? ಅವಕಾಶಗಳು ಹೇಗೆ ಬರ್ತಾ ಇದೆ? ಒಂದಷ್ಟು ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರಿ. ಸೊ ಹೇಗೆ ನಡೀತಿದೆ ಈಗ? ಮ್ಯಾಮ್, ದಿಸ್ ಇಯರ್ 2025 ಗಾಡ್ಸ್ ಗ್ರೇಸಿಂದ ತುಂಬ ಚೆನ್ನಾಗಿ ಹೋಯಿತು. ಅಂದರೆ ಈ ವರ್ಷ ನಾನು ತುಂಬ ಅಂದರೆ ಎಲ್ಲ ಥರ ಕೆಲಸ ಮಾಡಿದ್ದೀನಿ. ಸ್ಟಾರ್ಟಿಂಗ್ ರಿಯಾಲಿಟಿ ಶೋ ಮಾಡಿದೆ, ಆಮೇಲೆ ಒಂದು ಸೀರಿಯಲ್ ಮಾಡಿದೆ, 2 ಮೈಕ್ರೋ ಸೀರೀಸ್ ಮಾಡಿದೆ ವಿಚ್ ವೆಂಟ್ ರಿಲಿ ವೆಲ್. ಆಮೇಲೆ ಇನ್ನೊಂದು ಯಾವುದೋ 2 ರಿಯಾಲಿಟಿ ಶೋ ಅಲ್ಲಿ ಕಾಣಿಸ್ಕೊಂಡೆ. ಈಗ ಒಂದು ಸಿನಿಮಾನೂ ನಡೀತಾ ಇದೆ. ಸೊ ಇಟ್ಸ್ ಬಿನ್ ವೆರಿ ಗುಡ್. ಅಂದರೆ ನನಗೆ ಏನದೊಂದು ಬೇಜಾರಿತ್ತು, ಬಿಗ್ ಬಾಸ್ ಆದಮೇಲೆ ಒಂದು ವರ್ಷ ಏನೂ ಆಗಲಿಲ್ಲ, 1-2 ಪ್ರಾಜೆಕ್ಟ್ ಕ್ಯಾನ್ಸಲ್ ಆಯಿತು, ಇದೆಲ್ಲ ಏನು ಬೇಜಾರಿತ್ತು. ಈ ವರ್ಷ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಯಾ ನೈಸ್. ಇನ್ನೇನು ಒಳ್ಳೆ ಭರ್ಜರಿ ಚಾನ್ಸಸ್ ಸಿಕ್ಕಿದೆಯಲ್ಲ. ಸೊ ಯಾವ ಸಿನಿಮಾ ಏನು? ಮ್ಯಾಮ್, ಅಂದರೆ ಐ ಡೋಂಟ್ ಟಾಕ್ ಅಬೌಟ್ ಇಟ್ ಟು ಮಚ್ ಬಿಕಾಸ್ ಅವರು ಡೈರೆಕ್ಟರ್ ಅರ್ಜುನ್ ಅಂತ, ಈಸ್ ಫ್ರಮ್ ಲಂಡನ್ ಫಿಲ್ಮ್ ಸ್ಕೂಲ್. ಸೊ ವಿ ಆರ್ ಡೂಯಿಂಗ್ ಅ ವೆರಿ ಎಕ್ಸ್ಪೆರಿಮೆಂಟಲ್ ಪ್ರಾಜೆಕ್ಟ್. ಅಂದರೆ ನನಗೆ ತುಂಬ ಖುಷಿ ಕೊಟ್ಟಿರೋ ಪ್ರಾಜೆಕ್ಟ್ ಅದು. ನಾನಿದ್ದೀನಿ, ಬಾಲಾಜಿ ಮನೋಹರ್ ಸರ್ ಇದ್ದಾರೆ, ಒಂದು 3 ಜನ ಹೀರೋಯಿನ್ಗಳಿದ್ದಾರೆ. ಆ್ಯಂಡ್ ನನಗೆ ಅಂದರೆ ಸಿನಿಮಾ ಕೆಲಸ ಈ ಥರನೂ ಆಗುತ್ತಾ, ಇಷ್ಟು ನೀಟಾಗಿ ಆಗುತ್ತಾ ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಾಗಿರೋದು. ಆಲ್ಮೋಸ್ಟ್ ಒಂದು ತಿಂಗಳು ವರ್ಕ್ಶಾಪ್ ಮಾಡಿದ್ವಿ ಆ್ಯಂಡ್ ಈಗ ಒಂದು ಸ್ಕೆಡ್ಯೂಲ್ ಮುಗಿಸಿದ್ದೀವಿ. ಸೊ ಇಟ್ಸ್ ಗೋಯಿಂಗ್ ವೆಲ್ ಮ್ಯಾಮ್. ಸೊ ಸಿನಿಮಾಗೂ ಮತ್ತು ಸೀರಿಯಲ್ ಇಂಡಸ್ಟ್ರಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ನೀವು ಒಬ್ಬ ಪಾತ್ರಧಾರಿಯಾಗಿ ಹೋಗ್ತೀರಾ, ನಿಮ್ಮ ಪಾತ್ರನ ನಿರ್ವಹಿಸ್ತೀರಾ, ಆಮೇಲೆ ಬಂದುಬಿಡ್ತೀರಾ ಪೇಮೆಂಟ್ ಇಸ್ಕೊಂಡು. ಅದೇ ಸಿನಿಮಾ ಹಾಗಲ್ಲ, ನೀವು ಪೇಮೆಂಟ್ ಇಸ್ಕೊಂಡು ಸಿನಿಮಾ ಮಾಡ್ತೀರಾ. ಅದೇ ಸಿನಿಮಾ ರಿಲೀಸ್ ಆಗೋವರೆಗೂ ನಿಮ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ಸು ಎಲ್ಲವೂ ಇರುತ್ತೆ. ಸಿನಿಮಾ ಗೆಲ್ಲುತ್ತಾ ಇಲ್ವಾ? ಸದ್ಯದ ಇಂಡಸ್ಟ್ರಿನಲ್ಲಿ ನೋಡ್ತಾ ಇದ್ದರೆ ತುಂಬಾ ಕಷ್ಟ ಇದೆ ಒಂದು ಸಿನಿಮಾ ಗೆಲ್ಲೋದು. ಗೆದ್ರೂ ಆಡಿಯನ್ಸ್ ಥಿಯೇಟರ್ಗೆ ಬರೋದಿಲ್ಲ. ಸೊ ಅದನ್ನೆಲ್ಲ ನೋಡಿದಾಗ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ಅನಿಸುತ್ತೆ. ಮ್ಯಾಮ್, ಅಂದರೆ ನಾನು ನೀವು ನೋಡ್ತಾ ಇರ್ಬೋದು ನನ್ನ ಇನ್ಸ್ಟಾಗ್ರಾಮಲ್ಲಿ, ನಾನು ತುಂಬ ಸಿನಿಮಾ ನೋಡ್ತೀನಿ ಆ್ಯಂಡ್ ಎಲ್ಲದ್ರ ಬಗ್ಗೆ ಪೋಸ್ಟ್ ಮಾಡ್ತೀನಿ. ಆಮೇಲೆ ನನ್ನ ಮೇಜರ್ ಏನು ಅಂದರೆ ಥಿಯೇಟ್ರಿಗೆ ಹೋಗಿ ನೋಡಿ. ನಮ್ಮಲ್ಲಿ ಜನ ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ವಾಟ್ ಎವರ್ 150-200 ರುಪೀಸ್ ಕೊಟ್ಟು ಥಿಯೇಟ್ರಲ್ಲಿ ನೋಡೋ ಕಲ್ಚರ್ ಬೆಳಿಬೇಕು. ಎಲ್ಲಿ ತನಕ ಆ ಕಲ್ಚರ್ ಬೆಳೆಯಲ್ವೋ ಇಟ್ಸ್ ಅ ಬಿಟ್ ಡಿಫಿಕಲ್ಟ್ ಫಾರ್ ಅಸ್. ಸೊ ಆ ಒಂದು ಕಲ್ಚರ್ ಬೆಳಿಬೇಕು, ಆವಾಗ ಇಂಡಸ್ಟ್ರಿನೂ ಬೆಳೆಯುತ್ತೆ ಆ್ಯಂಡ್ ನಮ್ಮ ಥರ ಒಂದಷ್ಟು ಜನ ಹೊಸ ಟ್ಯಾಲೆಂಟ್ಗಳಿಗೂ ಆಪರ್ಚುನಿಟಿ ಸಿಗುತ್ತೆ. ಅಂದರೆ ಇಂಡಸ್ಟ್ರೀಲಿ ದುಡ್ಡು ಇನ್ಫ್ಲಕ್ಸ್ ಆದ್ರೇ ಅದು ರೊಟೇಟ್ ಆಗೋದು. ಯಾವ ಸಿನಿಮಾ ರೀಸೆಂಟಾಗಿ ನೋಡಿದ್ರಿ? ಮ್ಯಾಮ್, ಸುಮಾರು ಸಿನಿಮಾ ನೋಡಿದೆ. ಆ್ಯಂಡ್ ರೀಸೆಂಟಾಗಿ ಉಡಾಳ ಅಂತ ಒಂದು ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಗಳ್ದೆ ಸುಮಾರು ಸಿನಿಮಾ ರಿಲೀಸ್ ಆಯಿತು. ಫ್ಲರ್ಟ್ ರಿಲೀಸ್ ಆಯಿತು. ಫ್ಲರ್ಟ್ ತುಂಬ ಚೆನ್ನಾಗಿತ್ತು. ನಮ್ಮ ವಿನಯ್ ಅವರಿದ್ದಾರೆ, ಚಂದನ್ ಅವರಿದ್ದಾರೆ. ಚಂದನ್ ಅವ್ರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಡೆವಿಲ್ ಪ್ರಾಬ್ಲಿ ಇವತ್ತು ಹೋಗಿ ನೋಡ್ತೀನಿ. ನಂಗೆ ಹುಷಾರಿರಲಿಲ್ಲ, ಅಂದರೆ ಆ ಸಿನಿಮಾ ರಿಲೀಸ್ ಆದಾಗಿಂದ ಐ ಥಿಂಕ್ ಇಟ್ಸ್ ಬಿನ್ 4-5 ಡೇಸ್ ಅಲ್ಲ, ಹುಷಾರಿರಲಿಲ್ಲ, ಮಲ್ಕೊಂಡಿದ್ದೆ. ಇವತ್ತು ಪ್ರಾಬ್ಲಿ ನಾನು ಎಲ್ಲ ಹೋಗಿ ನೋಡ್ಕೊಂಡು. ಆಲ್ಮೋಸ್ಟ್ ಎಲ್ಲವೂ ಬದಲಾಗಿದೆ ಬಿಗ್ ಬಾಸಿಂದ ಆಚೆ ಬಂದಮೇಲೆ. ಆದರೆ ನಿಮ್ಮ ವಿನಯ್ ಫ್ರೆಂಡ್ಶಿಪ್ ಮಾತ್ರ ಬದಲಾಗಿಲ್ಲ. ಕೆಲವರು ನೀವು ತುಂಬ ಕ್ಲೋಸ್ ಆಗಿದ್ರಿ, ಆದರೆ ಆಚೆ ಬಂದಮೇಲೆ ಒಬ್ರಿಗೊಬ್ರು ಮೀಟ್ ಮಾಡಿದಿರೋ, ಅದರ್ವೈಸ್ ಮಾತನಾಡಿದಿರೋ ಗೊತ್ತಿಲ್ಲ. ಸೊ ಒಂದಷ್ಟು ಬದಲಾಗಿದೆ, ಒಂದಷ್ಟು ಬದಲಾಗೇ ಇಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದರೆ? ಮ್ಯಾಮ್, ಹಂಗೆ ನನಗೆ ಬಿಗ್ ಬಾಸ್ ಮನೇಲಿ ಇದ್ದಾಗಲೂ ಗೊತ್ತಿತ್ತು ದ್ಯಾಟ್ ನಾವು ಹೊರಗಡೆ ಹೋಗು ಫ್ರೆಂಡ್ಸ್ ಆಗಿರ್ತೀವಿ ಅಂತ. ಬಿಕಾಸ್ ನಮ್ಮದೊಂದು ವೈಬ್ ಇದೆ ಆ್ಯಂಡ್ ದರ್ ಇಸ್ ಅ ಸರ್ಟನ್ ಟ್ರಸ್ಟ್. ಅಂದರೆ ನಾವು ಸೀಸನಲ್ಲಿದ್ದಾಗ ಜನ ಏನೇ ಹೇಳಿರ್ಬೋದು, ಬಕೆಟ್ಟು ಅದು ಇದು ಅಂತ. ಆಲ್ಸೋ ಆ ನ್ಯಾರೇಟಿವ್ಗಳು ಬಿಗ್ ಬಾಸಲ್ಲಿ ನಡೆಯುತ್ತೆ. ಬಿಕಾಸ್ ಒಬ್ಬರು ನೆಗೆಟಿವ್ ಮಾಡಿದ್ರೆ ನೀವು ಒಬ್ಬರು ಪಾಸಿಟಿವ್ ಆಗೋದು. ಸೊ ಬಟ್ ಐ ಥಿಂಕ್ 2 ವರ್ಷ ಆಯಿತು ಅನಿಸುತ್ತೆ ಬಿಗ್ ಬಾಸ್ ಆಗಿ. ಈಗಲೂ ನಾವು ಅಷ್ಟೇ ಕ್ಲೋಸ್ ಇದ್ದೀವಿ, ಪ್ರತಿ ವಾರ ಸಿಗ್ತೀವಿ, ವರ್ಕೌಟ್ ಮಾಡ್ತೀವಿ. ಆ್ಯಂಡ್ ಅವ್ರ ಫ್ಯಾಮಿಲಿ, ಅವರು ನನ್ನ ಫ್ಯಾಮಿಲಿ ಕ್ಲೋಸ್ ಇದ್ದಾರೆ. ಸೊ ವಿ ಬಿಕಮ್ ಫ್ಯಾಮಿಲಿ ಫ್ರೆಂಡ್ಸ್.